ಹಾಯ್ ಫ್ರೆಂಡ್ಸ್, ಪೃಥ್ವಿ ಜಾಬ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ಕರ್ನಾಟಕ ಸರ್ಕಾರದಿಂದ ಬಂದಂಥ ಒಂದು ಉದ್ಯೋಗವಾಗಿದೆ. ಇದು ಕರ್ನಾಟಕ ಸರ್ಕಾರದ ಗ್ರಾಮ ಪಂಚಾಯತಿಲಿರ್ತಕ್ಕಂಥ ಒಂದು ಉದ್ಯೋಗ ಆಗಿದೆ. ಇಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಗ್ರಂಥಾಲಯ ಮೇಲ್ವಿಚಾರಕ ಹುದ್ದೆಯನ್ನು ಅರ್ಜಿ ಕರೆದಿದ್ದಾರೆ. PUC ಪಾಸ್ ಅವರಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇದು ಯಾವ ಜಿಲ್ಲೆಯಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿಯಲ್ಲಿ ಅರ್ಜಿ ಕರೆದಿದ್ದಾರೆ. ಇಲ್ಲಿ ಗ್ರಂಥಾಲಯ ಮೇಲ್ವಿಚಾರಕರು ಅಂತ ಕೊಡಿದರೆ ಸುಮಾರು 10 ಗ್ರಾಮಗಳಲ್ಲಿರ್ತಕ್ಕಂಥ ಉದ್ಯೋಗ ಆಗಿದೆ. ಅಂದರೆ ವಿವಿಧ ಗ್ರಾಮದಲ್ಲಿ ಅರ್ಜಿ ಕರೆದಿದ್ದಾರೆ. ಅರ್ಜಿ ಸಲ್ಲಿಸಲು PUC ಪಾಸ್ ಆಗಿರಬೇಕು ಮತ್ತು ಜೊತೆಗೆ ಏನೇನು ಡಾಕ್ಯುಮೆಂಟ್ ಬೇಕು, ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು, ಅರ್ಜಿ ಸಲ್ಲಿಕೆ ಡೇಟ್ ಯಾವಾಗ ಓಪನ್ ಆಗಿದೆ ಮತ್ತು ಯಾವಾಗ ಕ್ಲೋಸ್ ಆಗುತ್ತೆ, ಯಾರು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ, ಸ್ಯಾಲರಿ ಯಾವ ರೀತಿ ಇರುತ್ತೆ, ಅಪ್ಲೈ ಮಾಡೋದು ಹೇಗೆ, ಹಾಗೂ ಆಫೀಸರ್ ಕಡೆ ಬಂದಂಥ PDF ಅಲ್ಲಿ ಕೊಟ್ಟಿದ್ದಾರೆ. ಅಲ್ಲಿರ್ತಕ್ಕಂಥ ಮಾಹಿತಿಯನ್ನು ಸಂಪೂರ್ಣ ಹೇಳ್ತೀನಿ. ಹಾಗೂ ಅಪ್ಲಿಕೇಶನ್ ಹೇಗೆ ಹಾಕಬೇಕಂತ ಆನ್ಲೈನ್ ಮೂಲಕ ಅದನ್ನು ಕೂಡ ಸಂಪೂರ್ಣ ಹೇಳ್ತೀನಿ. ಯಾವುದೇ ರೀತಿ ಎಕ್ಸಾಮ್ ಇರೋದಿಲ್ಲ, ನೇರ ನೇಮಕಾತಿ ಮೂಲಕ ಇರ್ತಕ್ಕಂಥ ಒಂದು ಉದ್ಯೋಗ ಆಗಿದೆ. ಕರ್ನಾಟಕ ಸರ್ಕಾರದ ಪಂಚಾಯತಿಯಲ್ಲಿ ಇರ್ತಕ್ಕಂಥ ನೇಮಕಾತಿ ಆಗಿದೆ. ಯಾವ ಗ್ರಾಮ ಪಂಚಾಯತಿಯಲ್ಲಿ ಬಂದಿವೆ ಹಾಗೂ ಎಷ್ಟೆಷ್ಟು ಹುದ್ದೆ ಖಾಲಿವೆ, ಅಪ್ಲಿಕೇಶನ್ ಹಾಕೋದಕ್ಕೂ ಪುರುಷ ಮತ್ತು ಮಹಿಳೆಯರ ಅಪ್ಲಿಕೇಶನ್ ಹಾಕಬಹುದಾಗಿದೆ. ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ನೋಡೋಣ. ಅದಕ್ಕೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ತಮಗೆ ಈ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಆನ್ ಮಾಡಿಕೊಂಡ್ರೆ ನಾವು ಹಾಕುವಂಥ ವಿಡಿಯೋ ತಮಗೆ ಬೇಗನೆ ನೋಟಿಫಿಕೇಷನ್ ಆಗಿ ಬರ್ತವೆ. ತಾವು ವಿಡಿಯೋ ನೋಡಿದ ನಂತರ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯಲ್ಲಿ ಯಾರಿದ್ದಾರೆ PUC ಮುಗಿಸಲಿದ್ದರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೆ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಅದಕ್ಕೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಇವಾಗ ನೇರವಾಗಿ ವಿಷಯಕ್ಕೆ ಹೋಗೋಣ. ನೋಟಿಸ್ ಮಾಹಿತಿ ಕೊಟ್ಟಿದ್ದಾರೆ. ಇದು ಕೊಡಗು ಜಿಲ್ಲೆ ಇರತಕ್ಕಂಥ ನೇಮಕಾತಿ, ಕೊಡಗು ಜಿಲ್ಲಾ ಪಂಚಾಯಿತಿ ನೇಮಕಾತಿ ಆಗಿದೆ. ಇಲ್ಲಿ ಅಧಿಸೂಚನೆ ಕೊಟ್ಟಿದ್ದಾರೆ. ಇಲ್ಲಿ ಡೇಟ್ ನೋಡ್ಬೇಕಾದ್ರೆ 24/1/2025 ಮಾಹಿತಿ ಪ್ರಕಟವಾದಂಥ ಒಂದು ಮಾಹಿತಿಯಾಗಿದೆ. ಇಲ್ಲಿ ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಹಾಗೂ ಮಾಹಿತಿ ಕೇಂದ್ರಗಳ ಮೇಲ್ವಿಚಾರಕರ ನೇಮಕಾತಿ ಕುರಿತಂತೆ ಕೊಟ್ಟಿದ್ದಾರೆ. ವಿಷಯ ಬಂದು ಉಲ್ಲೇಖಿತ ಪತ್ರ ಸಂಖ್ಯೆ ಕೊಟ್ಟಿದ್ದಾರೆ. ಸರ್ಕಾರದ ಅಧಿಸೂಚನೆಯಲ್ಲಿ ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಹಾಗೂ ಮಾಹಿತಿ ಕೇಂದ್ರಗಳಲ್ಲಿ ಗ್ರಂಥಾಲಯ ಮೇಲ್ವಿಚಾರಕರ ಹುದ್ದೆಗಳನ್ನು ನೇಮಕಾತಿ ಮಾಡುವ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಜಿಲ್ಲಾ ಪಂಚಾಯಿತಿ ಕೊಡಗರವರು ಅಧ್ಯಕ್ಷತೆಯಲ್ಲಿ 27/2/2024 ಜರುಗಿದ ಗ್ರಾಮ ಪಂಚಾಯಿತಿಯ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರದ ಮೇಲ್ವಿಚಾರಕರ ಆಯ್ಕೆ ಸಮಿತಿ ಸಭೆಯಲ್ಲಿ ಕೊಡಗು ಜಿಲ್ಲಾ ಪಂಚಾಯಿತಿಯಲ್ಲಿ ಖಾಲಿರುವ ಒಟ್ಟು 10 ಗ್ರಾಮದಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯಿತಿಯ ಗ್ರಂಥಾಲಯ ಮೇಲ್ವಿಚಾರಕರ ಹುದ್ದೆಗಳು ಅರ್ಜಿಯಿಂದ ಕೊಟ್ಟಿದ್ದಾರೆ. ಇಲ್ಲಿ ತಾವು ನೋಡಬೇಕಂದ್ರೆ ಇಲ್ಲಿ ಪಂಚಾಯಿತಿ ಹೆಸರು ಮೊದಲನೇದಾಗಿ ನಂಬರ್ ಕೊಟ್ಟಿದ್ದಾರೆ, ತಾಲೂಕಿನ ಹೆಸರು, ಪಂಚಾಯಿತಿ ಹೆಸರು, ಗ್ರಾಮ ಪಂಚಾಯತಿ ಹೆಸರು ಮತ್ತು ಮೀಸಲಾತಿ ಸಮತಲ ಕೊಟ್ಟಿದ್ದಾರೆ. ಯಾವ್ಯಾವ ಪಂಚಾಯತಿಯಲ್ಲಿ ಎಷ್ಟು ಖಾಲಿ ಅಂದರೆ ವೀರರಾಜಪೇಟೆಯಲ್ಲಿ ಚೆಂಬಳ್ಳೂರು ಗ್ರಾಮ ಪಂಚಾಯತಿ ಆಗಿದೆ. ಪರಿಶಿಷ್ಟ ಜಾತಿಗೆ ಸಾಮಾನ್ಯರಿಗೆ ಒಂದು ಪೋಸ್ಟ್ ಖಾಲಿ ಇದೆ. ಆಮೇಲೆ ವೀರರಾಜಪೇಟೆ ಚೆನ್ನಯ್ಯನಕೋಟೆ ಸಾಮಾನ್ಯದವರಿಗೆ ಒಂದು ಪೋಸ್ಟು. ಆಮೇಲೆ ಪೊನ್ನಂಪೇಟೆ ಬಾಳೆಯಲ್ಲಿ ಪರಿಶಿಷ್ಟ ಪಂಗಡದವರಿಗೆ ಒಂದು ಪೋಸ್ಟು. ಆಮೇಲೆ ಪೊನ್ನಂಪೇಟೆ ಕೂಟದಲ್ಲಿ ಸಾಮಾನ್ಯ ಮತ್ತು ಮಹಿಳಾ ಅಭ್ಯರ್ಥಿಗೆ ಒಂದು ಪೋಸ್ಟ್ ಖಾಲಿ ಇದೆ. ಸೋಮವಾರಪೇಟೆ ಶನಿವಾರ ಸಂತೆ ಪ್ರವರ್ಗ 1 ಸಾಮಾನ್ಯ ಹುದ್ದೆ ಖಾಲಿವೆ. ಸೋಮವಾರಪೇಟೆ ನಿಡ್ತಿ ಮತ್ತು ಸಾಮಾನ್ಯದಲ್ಲಿ ಗ್ರಾಮೀಣ ಅಭ್ಯರ್ಥಿ ಕೊಟ್ಟಿದ್ದಾರೆ. ಆಮೇಲೆ ಶಿರಂಗಾಲ ಪಂಚಾಯಿತಿಯಲ್ಲಿ 2A ಹುದ್ದೆಗೆ ಒಂದು ಪೋಸ್ಟ್ ಖಾಲಿ ಇದೆ ಸಾಮಾನ್ಯದವರಿಗೆ. ಆಮೇಲೆ ಪೊನ್ನಂಪೇಟೆ ಗೋಣಿಕೊಪ್ಪದಲ್ಲಿ ಸಾಮಾನ್ಯದವರಿಗೆ ಅಂಗವಿಕಲ ಒಂದು ಪೋಸ್ಟ್ ಖಾಲಿ ಇದೆ. ವೀರಾಜಪೇಟೆ ಅರ್ಜಿಯಲ್ಲಿ ಪರಿಶಿಷ್ಟ ಜಾತಿಗೆ ಮಹಿಳಾ ಅಭ್ಯರ್ಥಿಗೆ ಒಂದು ಪೋಸ್ಟ್ ಖಾಲಿ ಇದೆ. ಆಮೇಲೆ ಪೊನ್ನಂಪೇಟೆಯವರಿಗೆ ಬಾಡಿಗೆದಲ್ಲಿ ಸಾಮಾನ್ಯದವರಿಗೆ ಮಹಿಳಾ ಅಭ್ಯರ್ಥಿಗೆ ಒಂದು ಪೋಸ್ಟ್ ಖಾಲಿ ಇದೆ. ಇಲ್ಲಿ ಪೋಸ್ಟ್ ಹೆಸರು ಕೊಟ್ಟಿದ್ದಾರೆ. ಇಲ್ಲಿ ಈ ಹುದ್ದೆಗೆ ಶೈಕ್ಷಣಿಕ ವಿದ್ಯಾರ್ಥಿ ಅಂದರೆ ಎಜುಕೇಷನ್ ಏನಾಗಬೇಕು ಅಪ್ಲೈ ಮಾಡಬೇಕಾದ್ರೆ ಮಾಹಿತಿ ಕೊಟ್ಟಿದ್ದಾರೆ. ಸ್ವಲ್ಪ ಕರೆಕ್ಟಾಗಿ ಕಳಿಸ್ಕೊಳ್ಳಿ. ಈ ಹುದ್ದೆಗೆ ಅಪ್ಲೈ ಮಾಡಬೇಕಾದ್ರೆ ದ್ವಿತೀಯ PUC ಪಾಸ್ ಆಗಿರಬೇಕು, ಅಂದರೆ ಸೆಕೆಂಡ್ PUC ಪಾಸ್ ಆಗಿರಬೇಕು ಮತ್ತು ಅದರ ಜೊತೆಗೆ ಸರ್ಟಿಫಿಕೇಷನ್ ಕೋರ್ಸ್ ಇನ್ ಲೈಬ್ರರಿ ಸೈನ್ಸ್ನಲ್ಲಿ ಪ್ರಮಾಣ ಪತ್ರ ಪಡೆದಿರತಕ್ಕದ್ದು. ಅಂದರೆ ಸರ್ಟಿಫಿಕೇಷನ್ ಕೋರ್ಸ್ ಇನ್ ಲೈಬ್ರರಿ ಸೈನ್ಸಲ್ಲಿ ಅದನ್ನು ಕೂಡ ಪಾಸ್ ಆಗಿರಬೇಕು, ಆ ಕೋರ್ಸ್ ಮುಗಿಸಿರಬೇಕು, ಅವರು ಇದಕ್ಕೆ ಅಪ್ಲೈ ಮಾಡ್ಬೋದು. ಆಮೇಲೆ ಕನಿಷ್ಠ 3 ತಿಂಗಳ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಕಂಪ್ಯೂಟರ್ ಕೋರ್ಸ್ನಲ್ಲಿ ಉತ್ತೀರ್ಣರಾಗಿರಬೇಕು. ಅಟ್ಲೀಸ್ಟ್ 3 ತಿಂಗಳ ಕಂಪ್ಯೂಟರ್ ಬೇಸಿಕ್ ಕೋರ್ಸ್ ಅವರು ಕಲಿಬೇಕಂತ ಕೊಟ್ಟಿದ್ದಾರೆ. ಒಂದು ವೇಳೆ ಸರ್ಟಿಫಿಕೇಷನ್ ಕೋರ್ಸ್ ಇನ್ ಲೈಬ್ರರಿ ಸೈನ್ಸ್ನಲ್ಲಿ ಪದವಿ ಪಡೆದಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದಲ್ಲಿ, ಅಂದರೆ ಡಿಗ್ರಿ ಕೂಡ ಅಪ್ಲೈ ಮಾಡ್ಬೋದು. ಅದು ಸರ್ಟಿಫಿಕೇಷನ್ ಕೋರ್ಸ್ನಲ್ಲಿ ಡಿಗ್ರಿ ಆಗಿರಬೇಕು, ಅವರು ಅಪ್ಲೈ ಮಾಡಿದರೆ PUC ಪರೀಕ್ಷೆಯಲ್ಲಿ ಅಭ್ಯರ್ಥಿಯು ಗಳಿಸಿದ ಅಂಕಗಳ ಆಧಾರದ ಮೇಲೆ ಅಧಿಸೂಚಿತ ಖಾಲಿ ಹುದ್ದೆಗಳ ಮೀಸಲಾತಿ ಬಿಂದುವಿನಂತೆ ಆಯ್ಕೆಗೆ ಪರಿಗಣಿಸಲಾಗುವುದು. ನೀವು ಡಿಗ್ರಿ ಮೇಲೆ ಹಾಕಿದರೂ PUC ಮೇಲೆ ಕನ್ಸಿಡರ್ ಆಗುವಂತೆ ಕೊಟ್ಟಿದ್ದಾರೆ. ಇನ್ನು ವಿದ್ಯಾರ್ಥಿಯನ್ನು ಅಧಿಸೂಚನೆ ಹೊರಡಿಸುವ ದಿನಾಂಕಕ್ಕೆ ಮುಂಚಿತವಾಗಿ ಹೊಂದಿರಬೇಕು. ವಿದ್ಯಾರ್ಥಿಯು ದಾಖಲೆಗಳ ನೈಜತೆ ಬಗ್ಗೆ ಸಂಬಂಧಪಟ್ಟ ಸಕ್ಷಮ ಪ್ರಾಧಿಕಾರಿಗಳಿಂದ ನಂತರ ನೇಮಕಾತಿ ಆದೇಶದಲ್ಲಿ ಕೊಟ್ಟಿದ್ದಾರೆ. ಒಂದು ವೇಳೆ ಇಬ್ಬರು ಅಥವಾ ಹೆಚ್ಚಿನ ಅಭ್ಯರ್ಥಿಗಳು ಸಮನಾದ ಅಂಕಗಳನ್ನು ಮೆರಿಟ್ ಹೊಂದಿದ್ದು ವಯಸ್ಸಿನ ಹಿರಿಯದಾದನ್ನು ಆಯ್ಕೆ ಮಾಡೋದು. ಇಬ್ಬರು ಅಪ್ಲೈ ಮಾಡಿ ತಿಳ್ಕೊಳ್ಳಿ. ಇಬ್ಬರದ್ದು ಪರ್ಸೆಂಟೇಜ್ ಮೆರಿಟ್ ಸೇಮ್ ಇದ್ದರೆ ಅದರಲ್ಲಿ ಹಿರಿಯರನ್ನು ಆಯ್ಕೆ ಮಾಡ್ಕೊಂಡು ಕೊಟ್ಟಿದ್ದಾರೆ.
ಅದರ ತಾತ್ಕಾಲಿಕ ಪಟ್ಟಿ ಪ್ರಕಟಿಸಲಾಗುವುದು ಮತ್ತು ಗ್ರಾಮ ಪಂಚಾಯಿತಿ ಗ್ರಂಥಾಲಯ ಮಾಹಿತಿ ಕೇಂದ್ರಗಳ ಮೇಲ್ವಿಚಾರಕರ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ತತ್ಸಮಾನ ವಿದ್ಯಾರ್ಥಿ ಹೊಂದಿದ್ದಲ್ಲಿ ಅರ್ಜಿ ಸಲ್ಲಿಸುವ ಅರ್ಹರಾಗಿದ್ದಾರೆ. SLC ಅದರ PUC ಫಸ್ಟ್ ಇದ್ದರೂ ಕೂಡ ಅದಕ್ಕೆ ಅಪ್ಲಿಕೇಬಲ್ ಆಗಲ್ಲ. PUC ಸೆಕೆಂಡ್ PUC ಮುಗಿಸಿರಬೇಕು ಅಥವಾ ಡಿಗ್ರಿ ಆದರೂ ಕೂಡ ಅಪ್ಲೈ ಮಾಡ್ಬೋದು. ಅವರು PUC ಮೇಲೆ ಕನ್ಸಿಡರ್ ಅಂತ ಕೊಟ್ಟಿದ್ದಾರೆ. ಇನ್ನು ವಾಸಸ್ಥಳ ಪ್ರಮಾಣಪತ್ರ ಹಚ್ಚಬೇಕಂತ ಕೊಟ್ಟಿದ್ದಾರೆ. ಅದೇ ಗ್ರಾಮ ಪಂಚಾಯತಿಯಲ್ಲಿ ಆಗಬೇಕು. ಗ್ರಾಮ ಪಂಚಾಯತಿ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರಗಳ ಮೇಲ್ವಿಚಾರಕರ ಹುದ್ದೆಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಸಂಬಂಧಪಟ್ಟ ಗ್ರಾಮ ಪಂಚಾಯತಿಯ ನಿವಾಸಿ ಆಗಿರಬೇಕು. ಅಂದರೆ ಅದೇ ಗ್ರಾಮ ಪಂಚಾಯತಿಯವರು ಅದೇ ಪಂಚಾಯತಿಯವರಾಗಿರಬೇಕು. ಪರಂತು ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ನಿವಾಸಿ ಲಭ್ಯತೆ ಇಲ್ಲದಿದ್ದಲ್ಲಿ, ಅಂದರೆ ಅದೇ ಪಂಚಾಯಿತಿಯಲ್ಲಿ ಆ ಊರಿನವರು ಯಾರೂ ಅರ್ಜಿ ಹಾಕಲಿಲ್ಲ ಅಂದರೆ ಬೇರೆದವರಿಗೆ ಅವಕಾಶ ಕೊಡ್ತೀವಿ ಅಂತ ಕೊಟ್ಟಿದ್ದಾರೆ. ಮೊದಲಿಗೆ ಅವರಿಗೆ ಪ್ರಿಫರೆನ್ಸ್ ಕೊಡ್ತಾರೆ. ಅವರು ಇಲ್ಲ ಅಂದರೆ ಬೇರೆದವರನ್ನು ತೆಗೆದುಕೊಳ್ಳುವ ಇದು ಪದ್ಧತಿಯಿಂದ ಕೊಟ್ಟಿದ್ದಾರೆ. ತಾಲೂಕು ಪಂಚಾಯತಿಯಲ್ಲಿ ವ್ಯಾಪ್ತಿ ಬರೋ ಬೇರೆ ಗ್ರಾಮ ಪಂಚಾಯತಿ ಅಭ್ಯರ್ಥಿಗಳನ್ನು ಆಯ್ಕೆಗೆ ಪರಿಗಣಿಸಲಾಗುವುದು. ಆ ಪಂಚಾಯತಿಯಲ್ಲಿ ಅಂದರೆ ಬೇರೆ ಪಂಚಾಯತಿಯನ್ನು ಆಯ್ಕೆ ಮಾಡ್ಕೊಂಡು ಕೊಟ್ಟಿದ್ದಾರೆ. ಸಂಬಂಧಪಟ್ಟ ಕ್ಷೇಮ ಪ್ರಾಧಿಕಾರದಿಂದ ತಹಸೀಲ್ದಾರ್ ಕಡೆಯಿಂದ ವಾಸಸ್ಥಳ ಪ್ರಮಾಣಪತ್ರ ಹಚ್ಚಬೇಕಂತ ಕೊಟ್ಟಿದ್ದಾರೆ. ಇನ್ನು ವಯೋಮಿತಿ ಬಂದವರಿಗೆ ವಿಭಾಗದೊಳಗೆ ಸಾಮಾನ್ಯದವರಿಗೆ 35 ವರ್ಷ ಇರುತ್ತದೆ. 2A 2B 3A 3B ಅವರಿಗೆ 38 ವರ್ಷ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ 40 ವರ್ಷವರೆಗೆ ವಯೋಮಿತಿ ಇರುತ್ತದೆ. ನಿಮ್ದು ಯಾವ ಕೆಟಗರಿ ಬರೋದು ಅಂದ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಅಂಗವಿಕಲ ಅಭ್ಯರ್ಥಿಗಳು ಕೂಡ ಅವರಿಗೆ ಅವಕಾಶ ಕೊಟ್ಟಿದ್ದಾರೆ. ಅವರಿಗೆ 10 ವರ್ಷ ಸಲ್ಲಿಕೆ ಇರುತ್ತದೆ. ಆಮೇಲೆ ಮಾಜಿ ಸೈನಿಕರು ಕೂಡ ಅಪ್ಲೈ ಮಾಡ್ಬೋದು. ಗ್ರಾಮೀಣ ಅಭ್ಯರ್ಥಿ ಕೂಡ ಅಪ್ಲೈ ಮಾಡ್ಬೋದು. ನೀವು ಯಾವ ಹುದ್ದೆಗೆ ಯಾರು ಅಪ್ಲೈ ಮಾಡ್ತಾರೆ ನಿಮ್ಮ ಎಲ್ಲ ಡಾಕ್ಯುಮೆಂಟನ್ನು ಬೇಕಂತ ಕೊಟ್ಟಿದ್ದಾರೆ, ನೋಡ್ಕೊಂಡು ಅಪ್ಲೈ ಮಾಡ್ಬೋದು. ಕನ್ನಡ ಮಾಧ್ಯಮ ಅಭ್ಯರ್ಥಿ ಆಗಿರ್ಬೇಕಂತ ಕೊಟ್ಟಿದ್ದಾರೆ. ಜನ್ಮ ದಿನಾಂಕ ಉಂಟು SSLC ಮಾರ್ಕನ್ನು ಅದೇ ಕನ್ಸಿಡರಿಂದ ಕೊಟ್ಟಿದ್ದಾರೆ. ಇನ್ನು ಅರ್ಜಿ ಸಲ್ಲಿಸುವ ವಿಧಾನ ಇಲ್ಲಿ ವೆಬ್ಸೈಟ್ ಲಿಂಕ್ ಕೊಟ್ಟಿದ್ದಾರೆ. ಅದನ್ನು ವಿಡಿಯೋ ಕಡೆಗೂ ನೇರವಾಗಿ ಕೊಟ್ಟಿದ್ದಾರೆ. ಇಲ್ಲಿಂದ ಅಪ್ಲೈ ಮಾಡ್ಬೋದು. ಇಲ್ಲಿ ಶುಲ್ಕ ಕೊಟ್ಟಿದ್ದಾರೆ. ಶುಲ್ಕ ಯಾವ ರೀತಿ ಇದೆ ಅಂದರೆ, ಸಾಮಾನ್ಯ ಅಭ್ಯರ್ಥಿಗಳಿಗೆ 500 ರೂಪಾಯಿ ಅರ್ಜಿ ಶುಲ್ಕ ಇರುತ್ತದೆ. 2A 2B 3A 3B ಅವರಿಗೆ 300 ರೂಪಾಯಿ ಶುಲ್ಕ ಇರುತ್ತದೆ. ಆಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮಾಜಿ ಸೈನಿಕರಿಗೆ 200 ರೂಪಾಯಿ ಶುಲ್ಕ ಇರುತ್ತದೆ. ವಿಕಲಚೇತನರು ಅಂಗವಿಕಲವರಿಗೆ 100 ರೂಪಾಯಿ ಶುಲ್ಕ ಇರುತ್ತದೆ. ನೀವು ಶುಲ್ಕವನ್ನು ಬೇಕಾದ್ರೆ ಕೊಟ್ಟಿದ್ದಾರೆ. QR ಕೋಡ್ ಕೂಡ ಸ್ಕ್ಯಾನ್ ಮಾಡ್ಬೋದು ಅಥವಾ ಕೆಳಗಡೆ ಬ್ಯಾಂಕ್ ಅಕೌಂಟ್ ಕೊಟ್ಟಿದ್ದಾರೆ. ಇಲ್ಲಿ ಕೂಡ ತಾವು DD ಕಟ್ಬೋದು ಅಥವಾ ಚಲನ್ ಕೊಟ್ಟು ಇದು ಕೊಟ್ಟಿದ್ದಾರೆ. ಇಲ್ಲಿ ಕೂಡ ನೇರವಾಗಿ ಪೇ ಮಾಡ್ಬೋದು ಅಮೌಂಟು. ಇನ್ನು ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ. ಜಾತಿ ಮೀಸಲಾತಿ ಬಗ್ಗೆ ಇದ್ದರೂ ಸಂಬಂಧಪಟ್ಟಂಥ ಕಾಸ್ಟ್ ಇನ್ಕಮ್ ಹಚ್ಚಬೇಕಂತ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ವೇತನ ಸ್ಯಾಲ್ರಿ ಯಾವ ರೀತಿ ಇರುತ್ತೆ ಅಂದರೆ, ಸರ್ಕಾರ ಆದೇಶ ಸಂಖ್ಯೆ ಕೊಟ್ಟಿದ್ದಾರೆ. ಇಲ್ಲಿ 28/7/2022 ಗ್ರಾಮ ಪಂಚಾಯತಿಯ ಗ್ರಂಥಾಲಯ ಮೇಲ್ವಿಚಾರಕರಿಗೆ ಮಾಸಿಕ ಕನಿಷ್ಠ ವೇತನ ಬಂದು 18,612 ರೂಪಾಯಿ ಪ್ರತಿ ತಿಂಗಳ ಸ್ಯಾಲರಿ ತಗೊಂಡು ಕನಿಷ್ಠ ವೇತನ ಹೆಂಗಿರುತ್ತೆ ಅದು. ಜೊತೆಗೆ ಕಾರ್ಮಿಕರ ಇಲಾಖೆ ಕಾಲಕಾಲಕ್ಕೆ ನಿಗದಿಪಡಿಸುವ ವ್ಯತ್ಯಾಸವಾಗುವ ತುಟ್ಟಿ ಭತ್ಯೆಯನ್ನು ಪಾವತಿಸುವುದಾಗುವುದು ಕೊಟ್ಟಿದ್ದಾರೆ. ಆಮೇಲೆ ಕೆಳಗಡೆ ಕೆಲವು ಸಾಮಾನ್ಯ ಸೂಚನೆ ಕೊಟ್ಟಿದ್ದಾರೆ. ಓದ್ಕೊಂಡು ಅಪ್ಲೈ ಮಾಡಬೇಕಾಗುತ್ತೆ. ಇಲ್ಲಿ ಅರ್ಜಿ ಸಲ್ಲಿಸುವ ಡೇಟ್ ಕೊಟ್ಟಿದ್ದಾರೆ. ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಬಂದುಬಿಟ್ಟು 27/1/2025 ಅರ್ಜಿ ಸಲ್ಲಿಕೆ ಆರಂಭವಾಗಿದೆ. ಲಾಸ್ಟ್ ಡೇಟು 13/2/2025 ಆಗಿದೆ. ನಾವು ಇದು ಮಾಡ್ತಾರೆ 7ನೇ ತಾರೀಕು ಫೆಬ್ರವರಿ. ಇನ್ನು ಕೇವಲ ಒಂದು ವಾರ ಮಾತ್ರ ಅವಕಾಶ ಇದೆ. ಯಾರು ಇಂಟ್ರೆಸ್ಟ್ ಇದ್ದಾರೋ ಅರ್ಜಿಯನ್ನು ಸಲ್ಲಿಸ್ಬೋದು. ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ನೋಡಿಕೊಂಡು ಪಂಚಾಯತಿಯವರಾಗಿದ್ದರೆ ಅರ್ಜಿ ಸಲ್ಲಿಸಿ. ಆಮೇಲೆ ಇಲ್ಲಿ ಕೆಳಗಡೆ ಅರ್ಜಿಯಲ್ಲಿ ಮೀಸಲಾತಿ ಸಂಬಂಧಿಸಿದ ಕೊಡಿ. ಮೀಸಲಾತಿ ಯಾರಿಗೆ ಕೊಟ್ಟಿದ್ದಾರೆ ಅದನ್ನ ಓದ್ಕೊಂಡಿದ್ದೆ ನಾನು ಆಗಲೇ ಹೇಳಿದ್ದನ್ನು. ಇಲ್ಲಿ ಕೆಳಗಡೆ ಬಂದರೆ ಇದು ಪತ್ರಿಕೆ ನೇರಿಗೆ ಹೆಚ್ಚಿನ ಕೊಟ್ಟಿದ್ದಾರೆ. ಸಾಮಾನ್ಯ ಸೂಚನೆ ಕೊಟ್ಟಿದ್ದೀವಿ. ಎಲ್ಲನೂ ಓದ್ಕೊಂಡು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸ್ಬೋದು. ಇದಿಷ್ಟು PDF ಆಗಿದೆ. ಆಫೀಸಿಗೆ ಬಂದಂಥ PDF ಆಗಿದೆ. ಇನ್ನು ಅರ್ಜಿಯನ್ನು ಆನ್ಲೈನ್ ಮೂಲಕ ಹೇಗೆ ಸಲ್ಲಿಸಬೇಕಾದ್ರೆ ಇಲ್ಲಿ ಲಿಂಕ್ ಇದೆ. ಅದು ನೋಡಿ, ಜಿಲ್ಲಾ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿಯಲ್ಲಿ ಖಾಲಿ ಇರುವ ಗ್ರಂಥಾಲಯ ಮಾಹಿತಿ ಕೇಂದ್ರಗಳ ಮೇಲ್ವಿಚಾರಕರ ಹುದ್ದೆಗೆ ಮಾಡುವ ಬಗ್ಗೆ ಕೊಟ್ಟಿದ್ದಾರೆ. ಅಪ್ಲೈ ಮಾಡೋದಕ್ಕೆ ಮುಂಚೆ ಇಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಸೂಚನೆ ಎಲ್ಲನೂ ಓದ್ಕೊಳ್ಳಿದ್ದಾನೆ. ಆಮೇಲೆ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ. ಡಾಕ್ಯುಮೆಂಟ್ ಏನು ಬೇಕಂದರೆ ಸೆಲ್ಫ್ ಅಟೆಸ್ಟೆಡ್ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಂತ ಕೊಟ್ಟಿದ್ದಾರೆ. ಒಂದು 100 GB JPG ಫಾರ್ಮೆಟ್ ಇರಬೇಕು. SSLC ಅಂಕಪಟ್ಟಿ PDF-ನಲ್ಲಿ ಇರಬೇಕು. PUC ಅಂಕಪಟ್ಟಿ PDF-ನಲ್ಲಿ. ಸರ್ಟಿಫಿಕೇಷನ್ ಕೋರ್ಸ್ ಇನ್ ಲೈಬ್ರರಿ ಸೈನ್ಸ್ ಅದು PDF ಆಗಿರಬೇಕು. ಗ್ರಾಮ ಪಂಚಾಯತಿಯಲ್ಲಿ ವಾಸವಿರೋ ಬಗ್ಗೆ ಪ್ರಮಾಣಪತ್ರ ತಹಸೀಲ್ದಾರ್ ಕಡೆಯಿಂದ ಪಡೆದಿರಬೇಕು. ಅದು PDF ಇರಬೇಕು. ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಬೇಕು. ಕನ್ನಡ ಮಾಧ್ಯಮ ವ್ಯಾಸಂಗ ಪ್ರಮಾಣಪತ್ರ ಬೇಕು. ಮತ್ತು ಇತರೆ ನಿಮಗೆ ಯಾವ ಡಾಕ್ಯುಮೆಂಟ್ ಇದ್ದರೆ ಅದನ್ನು ಕೂಡ ಹಚ್ಬೋದು. ಇಲ್ಲಿ ಅರ್ಜಿ ಸಲ್ಲಿಸೋ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇದು ಅಪ್ಲಿಕೇಶನ್ ಫಾರ್ಮ್ ಆಗಿದೆ. ಹುದ್ದೆಯ ಮಾಹಿತಿ ಕೊಟ್ಟಿದ್ದಾರೆ. ಜಿಲ್ಲಾ ಪಂಚಾಯತಿ ಹೆಸರು ಇಲ್ಲಿ ತಾವು ಯಾವ ಪಂಚಾಯತಿ ಅಪ್ಲೈ ಮಾಡ್ತಾರೆ ಕೊಡೋದು ಕೂಡ ಜಿಲ್ಲಾ ಪಂಚಾಯತಿ ಬರುತ್ತೆ. ಇಲ್ಲಿ ಓಕೆ ಅಂತ ಕೊಡಬೇಕು. ನೆಕ್ಸ್ಟು ಹುದ್ದೆಗಳ ಹೆಸರು ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರ ಮೇಲ್ವಿಚಾರಕರಾಗಿರುತ್ತದೆ. ಅದನ್ನು ಇಲ್ಲಿ ತಾಲೂಕನ್ನು ಆಯ್ಕೆ ಮಾಡ್ಕೋಬೇಕು. ಆಗಲೇ ಇದೇ ರೀತಿ ಪೊನ್ನಂಪೇಟೆ ವೀರಾಜಪೇಟೆ ಕೊಟ್ಟಿದ್ದಾರೆ. ನೀವು ಯಾವ ತಾಲೂಕಿನಾಗಿರ್ತಾರೆ ಆ ಪಂಚಾಯತಿ ನೋಡ್ಕೊಂಡು ಅಪ್ಲೈ ಮಾಡಿ. ಇಲ್ಲಿ ಕೆಳಗಡೆ ಗ್ರಾಮ ಪಂಚಾಯತ್ ಹೆಸರು ಬಂದಿರುತ್ತೆ. ಇದರಲ್ಲಿ ಯಾವುದಿದೆ ಎಕ್ಸಾಂಪಲ್ ಆಯಿತು ಒಳಗ ಇಲ್ಲಿ ಕೊಟ್ಟು ಕೊಟ್ಟಿದ್ದಾರೆ. ಇದು ಗ್ರಾಮ ಪಂಚಾಯತಿ ಸ್ಥಳೀಯರು ಅಂತ ಹೇಳುತ್ತೆ. ಸ್ಥಳೀಯರಾಗಿದೆ ಎಸ್ ಅಂತ ಮಾಡಬೇಕಾಗುತ್ತೆ. ಆಮೇಲೆ ಇಲ್ಲಿ ನಿಮ್ಮ ಅಭ್ಯರ್ಥಿ ಹೆಸರು SLC ಮಾರ್ಕ್ನಲ್ಲಿ ಯಾವ ರೀತಿ ಹೆಸರು ಇರುತ್ತೆ ಆ ರೀತಿ ಹೆಸರು, ತಂದೆ ಹೆಸರು, ತಾಯಿ ಹೆಸರು, ವರ್ಗ ಇಲ್ಲಿ ಕ್ಯಾಟಗರಿ ಯಾವ ಬರುತ್ತೆ ಸಾಮಾನ್ಯರು ಕೊಟ್ಟಿದ್ದಾರೆ. ಇದನ್ನು ಇಲ್ಲಿ ಕ್ಯಾಟಗರಿ ಕೊಟ್ಟಿದ್ದಾರೆ. ಸಾಮಾನ್ಯರಿಗೆ ಇರ್ತಕ್ಕಂಥ ಹುದ್ದೆಗಿದ್ದು ಅದು ನೋಡ್ಕೆ ಅಂತ ಕೊಡಿ. ಆಮೇಲೆ ಅಭ್ಯರ್ಥಿಯ
ಮತ್ತು ಅಭ್ಯರ್ಥಿ ವರ್ಗ ಕೂಡ ಯಾವುದಿದೆ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಆಮೇಲೆ ಇದು ಜನರಲ್ಲಿ ಬರ್ತಾಯಿದ್ದು ಜೆಂಡರ್ ಮೇಲೆ ಇದರ ಮೇಲೂ ಇದು ಫಿಮೇಲ್ ಅಷ್ಟೇ ಹುದ್ದೆಯಾಗಿದೆ. ಮಾಜಿ ಸೈನಿಕ ಅಧಿಕಾರತೆ ಅನ್ನುವಂಥ ಹಾಕಿ ಆಮೇಲೆ ವಿಶೇಷ ಚೇತನ ಎಸ್ ಅನ್ನು ಮಾಡ್ಬೋದು, ಇದ್ದರೆ ಹಾಕೋದು ಇಲ್ಲಿ ಕೊಡ್ಬೋದು. ವೈವಾಹಿಕ ಮ್ಯಾರಿಡಿಗರೆ ಎಸ್ ಅಂತ ಹಾಕಿಲ್ಲ ಅನ್ನುವಂಥ ಹಾಕಿ ಮ್ಯಾರಿಡಿಗರೆ ಹಾಕಬೇಕಾಗುತ್ತೆ. ಇಲ್ಲಿ SSLC ಮಾರ್ಕ್ನಲ್ಲಿ ಯಾವ ರೀತಿ ಇರುತ್ತೆ ಆ ರೀತಿ ಡೇಟ್ ಆಫ್ ಬರ್ತ್ ಹಾಕಬೇಕಾಗುತ್ತೆ. ಇಲ್ಲಿ ಕೆಳಗಡೆ ನಿಮ್ಮ ಮೊಬೈಲ್ ನಂಬರು, ಇಮೇಲ್ ID, ರಾಜ್ಯ ಹೆಸರು ಕರ್ನಾಟಕ ಹಾಕಿ ಆಮೇಲೆ ನಿಮ್ಮ ಅಡ್ರೆಸ್ಸು, ವಿಳಾಸ, ಪಿನ್ ಕೋಡ್ ಹಾಕಬೇಕಾಗುತ್ತೆ, ಅದನ್ನು ಹಾಕಿ. ಹಾಗೆಂದ್ರಲ್ಲಿ ಅರ್ಹತಾ ಪರೀಕ್ಷೆ PUC ಸೆಕೆಂಡ್ ಕ್ಲಾಸ್ ಆಗೈತೆ. ಮಾರ್ಕ್ಸ್ ಇದ್ರೆ ಮಾರ್ಕ್ಸು CGP ಹಾಕಿ ಇಲ್ಲಿ ಕಳಿಸಿದ ಅಂಕಗಳು, ಪಡೆದ ಅಂಕಗಳು ಶೇಕಡಾವಾರು ಆಟೋಮೆಟಿಕಾಗಿ ಬರುತ್ತೆ. ಆಮೇಲೆ ಇಲ್ಲಿ ಇತರೆ ವಿದ್ಯಾರ್ಥಿ ಕೊಟ್ಟಿದ್ದಾರೆ, ನೀವು ಲೈಬ್ರರಿ ಸೈನ್ಸ್ ಸರ್ಟಿಫಿಕೇಟ್ ಹೊಂದಿದ್ದೀರಾ ಅಂತ ಕೇಳುತ್ತೆ, ಎಸ್ ಅಂತ ಹಾಕಿ. ನೋಂತ ಹಾಕಿದ್ರೆ ಅದು ಕನ್ಸಿಡರಬಲ್ ಎಸ್ ಅಂತ ಹಾಕಿ. ಇಲ್ಲಿ ಕಂಪ್ಯೂಟರ್ ತರಬೇತಿ ಎಷ್ಟು ತಿಂಗಳಾಗಿದೆ ಅದನ್ನು ಹಾಕಿ. ಆಮೇಲೆ ಜಾತಿ ಮತ್ತು RD ಸಂಖ್ಯೆ ಹಾಕಬೇಕಾಗತ್ತೆ, ಎರಡನ್ನೂ ಡೇಟ್ ಕೂಡ ಹಾಕಬೇಕಾಗತ್ತೆ. ಇಲ್ಲಿ ಇದನ್ನು ಹಾಕಿದ ನಂತರ ಕೆಳಗಡೆ ಬಂದು ಇಲ್ಲಿ ಪೇಮೆಂಟ್ ಇದೆ, ಅರ್ಜಿ ಶುಲ್ಕ ವಿವರ, ಪಾವತಿ ಮಾಡಿದ ಅಮೌಂಟ್ ಎಷ್ಟಿದೆ ಅದು ಅಮೌಂಟ್ ಹಾಕಿ. ಇಲ್ಲಿ ಬ್ಯಾಂಕಿನ ಹೆಸರು, ರಸೀದಿ ಸಂಖ್ಯೆ, ಪಾವತಿ ಮಾಡಿ ಡೇಟ್ ಹಾಕಬೇಕಾಗತ್ತೆ. ಆಮೇಲೆ ಡಿಕ್ಲರೇಷನ್ ಕೊಟ್ಟು ಆ ಅಗ್ರಿ ಅಂತ ಕೊಟ್ಟು ಇಲ್ಲಿರ್ತಕ್ಕಂಥ ಕ್ಯಾಪ್ಚಾವನ್ನು ಈ ಬಾಕ್ಸಲ್ಲಿ ಹಾಕಿ ಇಲ್ಲಿ ಸಬ್ಮಿಟ್ ಮಾಡಬೇಕಾಗೈತೆ. ಸಬ್ಮಿಟ್ ಮಾಡಿದ ನಂತರ ನೆಕ್ಸ್ಟ್ ಪೇಜ್ ಹೋಗುತ್ತೆ. ಅದು ನೆಕ್ಸ್ಟ್ ಪೇಜ್ ಹೋಗಿ ಇಲ್ಲಿ ಮೇಲ್ಗಡೆ ಕಡೆ ಕೊಟ್ಟಿರ್ತಕ್ಕಂಥ ಎಲ್ಲ ಡಾಕ್ಯುಮೆಂಟನ್ನು ನೀವು ಸ್ಕ್ಯಾನ್ ಮಾಡಿದ್ರಲ್ಲ ಇವೆಲ್ಲನೂ ಅಪ್ಲೋಡ್ ಮಾಡಬೇಕಾಗತ್ತೆ. ಅಪ್ಲೋಡ್ ಮಾಡಿದ ನಂತರ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ನಿಮ್ಮ ಒಂದು ಪ್ರಿಂಟ್ ಕೂಡ ಬರುತ್ತೆ, ಅದು ಪ್ರಿಂಟ್ ತೆಗೆದು ತಾವು ಇಟ್ಕೋಬೋದು. ಅವರು ಇನ್ಫಾರ್ಮೇಷನ್ ಕೊಟ್ಟಾಗ ಅಥವಾ ಕಾಲ್ ಮಾಡಿದಾಗ ನಿಮ್ಮ ಮೇಲು ಅಥವಾ ಮೆಸೇಜ್ ಬಂದಾಗ ತಾವು ನೇರವಾಗಿ ಸಂದರ್ಶನಕ್ಕೆ ಹೋಗಬಹುದಾಗಿದೆ. ಓಕೆ ಫ್ರೆಂಡ್ಸ್, ಇದು ಪಂಚಾಯತಿಲಿರ್ತಕ್ಕಂಥ ಒಂದು ಉದ್ಯೋಗ ಮಾಹಿತಿ ಆಗಿತ್ತು. ಇದರಲ್ಲಿ ನಿಮ್ಮ ಪಂಚಾಯತಿ ಯಾವುದಿದೆ ಅಥವಾ ನೀವು ಬೇರೆ ಜಿಲ್ಲೆಯವರಾಗಿದ್ದರೆ ಅವರು ಹಾಕಕ್ಕೆ ಬರಲ್ಲ, ಕೊಡಗು ಜಿಲ್ಲೆ ಮಾತ್ರ ಅರ್ಜಿನ ಹಾಕ್ಬೋದಾಗಿದೆ. ಕೊಡಗು ಜಿಲ್ಲೆ ಇರತಕ್ಕಂಥ 10 ಗ್ರಾಮದವರು ಅರ್ಜಿಯನ್ನು ಸಲ್ಲಿಸಬಹುದು. ಕರೆಕ್ಟಾಗಿ ನೋಡ್ಕೊಂಡು ಅರ್ಜಿನ ಸಲ್ಲಿಸಿ. ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.